SIT ಅಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪಾರದರ್ಶಕ ತನಿಖೆಯನ್ನು ನಾವು ಮಾಡ್ತೀವಿ ಅಂತೇಳಿ SIT ಮೊದಲನೇ SITಯನ್ನು ರಚನೆ ಮಾಡಿದಾಗಲೇ ಸರ್ಕಾರವು ಕೂಡ ಹೇಳಿತ್ತು ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅಂತೇಳಿ. SIT ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮುಂದುವರೆದಿದೆ. ಒಂದು ಕಡೆಯಲ್ಲಿ ತಿಮರೋಡಿ ಬಂಧನ, ಮತ್ತೊಂದು ಕಡೆಯಲ್ಲಿ ಸಮೀರ್ ಜಾಮೀನು, ಇವೆಲ್ಲವೂ ಕೂಡ ಇದರ ನಡುವೆ ಸುಜಾತಾ ಭಟ್ ತೋರಿಸಿರುವಂತಹ ಫೋಟೋ, ಆ ಫೋಟೋ ನಕಲಿ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಇರುವಂತಹ ಮಾಹಿತಿ, ಇವೆಲ್ಲವೂ ಒಂದು ಭಾಗದಲ್ಲಿ ನಡೀತಾ ಇದ್ದರೆ, ಇದರ ಸುತ್ತಲೂ ಇವೆಲ್ಲ ಗಜಿಬಿಜಿಗಳು ನಡೀತಾ ಇದ್ದರೆ, ಮಧ್ಯದಲ್ಲಿ SIT ತನ್ನ ಪಾಡಿಗೆ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮತ್ತು SITಗೂ ಕೂಡ ಹೆಜ್ಜೆ ಹೆಜ್ಜೆಗೂ ನಿರ್ಗೂಢವಾಗ್ತಾ ಇದೆ ಧರ್ಮಸ್ಥಳದ ರಹಸ್ಯ. ಯಾಕೆಂದರೆ ಇಲ್ಲಿ ಯಾವ ತನಿಖೆಯನ್ನು SIT ಆರಂಭಿಸಿದೆಯೋ ಆ ತನಿಖೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ಒಂದೊಂದಾಗಿ ಕಲೆ ಹಾಕೋದ್ರ ಕಡೆಗೆ ಈಗ SIT ಮುಂದುವರಿತಾ ಇದೆ. ಒಂದು ಕಡೆ ಮಾಸ್ಕ್ ಮ್ಯಾನ್ನ ವಿಚಾರಣೆ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ತನಿಖೆಯೂ ಕೂಡ ಮುಂದುವರೆದಿದೆ. ಡಾಕ್ಟರ್ಗಳನ್ನ, ವಿಧಿವಿಜ್ಞಾನ ತಜ್ಞರ ಅಭಿಪ್ರಾಯವನ್ನು ಕೂಡ SIT ತಂಡ ಸಂಗ್ರಹಿಸ್ತಾ ಇದೆ. ವಿಶೇಷವಾಗಿ SIT ತಂಡ ಇಲ್ಲಿ ವಿಧಿವಿಜ್ಞಾನ ತಜ್ಞರನ್ನು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದಾರಲ್ಲ ಆ ಡಾಕ್ಟರ್ಗಳನ್ನು ಕರೆಸಿ ಅವರಂದರೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿದೆ. ಮತ್ತು ವಿಶೇಷವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಈಗ SIT ಮಾಡ್ತೀವಿ. ಯಾಕಂದರೆ ಒಂದು ದೂರುದಾರ ಕೊಟ್ಟಿರ್ತಕ್ಕಂತಹ ದೂರು, ಮತ್ತೊಂದು ಕಡೆ ದೂರುದಾರ ಹೇಳಿದ ರೀತಿಯಲ್ಲಿ ಅಲ್ಲಿ ಯಾವುದೋ ಅಪರಿಚಿತ ಶವಗಳನ್ನು ನಾವು ಹೂತು ಹಾಕಿಲ್ಲ, ಬದಲಿಗೆ ಪೋಸ್ಟ್ ಮಾರ್ಟಮ್ ಆಗಿರುವಂಥದ್ದು ಪೊಲೀಸರ ಸಮ್ಮುಖದಲ್ಲಿ ನಾವು ವಿಲೇವಾರಿಯಾದಂತಹ ಶವಗಳನ್ನು ಮಾತ್ರ ಹೂತು ಹಾಕಿದ್ದೀವಿ ಅಂತೇಳಿ ಈ ದೂರುದಾರನ ಸುತ್ತಲೂ ಇರುವಂತಹ ಆತನ ಅಣ್ಣ ಇರ್ಬೋದು, ಆತನ ಜೊತೆ ಕೆಲಸ ಮಾಡಿದಂಥ ರಾಜು ಇರ್ಬೋದು, ಇವರೆಲ್ಲ ಹೇಳ್ತಾ ಇದ್ರಲ್ಲ, ಆ ಮಾಹಿತಿಯನ್ನು ಆಧರಿಸಿಯೂ ಕೂಡ ತನಿಖೆ ಮುಂದುವರೆದಿದೆ. ಯಾಕಂದರೆ ಇಲ್ಲಿ ನಿಜವಾದಂತಹ ಪ್ರೋಟೋಕಾಲನ್ನು ಫಾಲೋ ಆಗಿದೆಯಾ ಇಲ್ವಾ ಅಂತ ಹೇಳಿ, ನಿಜವಾದ ಪ್ರೋಟೋಕಾಲ್ ಅಂದರೆ ಒಂದು ಅಪರಿಚಿತ ಶವ ಸಿಕ್ಕಾಗ ಪಾಲನೆ ಆಗಬೇಕಾಗಿರ್ತಕ್ಕಂತಹ ಪ್ರೋಟೋಕಾಲ್ ಪಾಲನೆ ಆಗಿದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ SIT ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. ಯಾಕಂದರೆ ಅನಾಮಿಕ ಹೇಳಿದ ರೀತಿಯಲ್ಲಿ ಇಲ್ಲಿ ಹೂತು ಹಾಕಲಾಗಿದೆ ಅನ್ನುವಂಥದ್ದು ಒಂದು ಭಾಗ ಆದರೆ, ಪೋಸ್ಟ್ ಮಾರ್ಟಮ್ ಅನ್ನುವಂಥದ್ದು ಕೂಡ ಕೇವಲ ನೆಪ ಮಾತ್ರದ ಪೋಸ್ಟ್ ಮಾರ್ಟಮ್ ಆಗಿ ಅದನ್ನು ಹೂತು ಹಾಕಿದರೆ ಅಲ್ಲೂ ಕೂಡ, ಯಾಕೆಂದರೆ ಪ್ರೋಟೋಕಾಲ್ಗಳು ಇರುವಂಥದ್ದು ಯಾವುದೇ ರೀತಿಯಾದಂತಹ ಸಂದರ್ಭದಲ್ಲೂ ಕೂಡ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ. ಆದರೆ ಆ ಪಾರದರ್ಶಕತೆ ಕಾಪಾಡಿಕೊಳ್ಳೋ ಬದಲಿಗೆ ಅನುಮಾನ ಹುಟ್ಟು ಹಾಕುವಂಥ ರೀತಿಯಲ್ಲಿ ವ್ಯವಸ್ಥೆನೇ ಈ ಕ್ರಿಮಿನೇಷನ್ಗಳನ್ನು ಮಾಡ್ತಾ ಹೋಗಿದೆ ಅಂತ ಹೇಳಿದರೆ ಕೂಡ ಅದರ ಮೇಲೂ ಕೂಡ ಅನುಮಾನ ಬಂದೇ ಬರುತ್ತೆ. ಹೀಗಾಗಿ SIT ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. SITಯ ತನಿಖೆಯೂ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಪ್ರಣವ್ ಮೊಹಾಂತಿಯವರು ಕೂಡ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಅವರು ಇನ್ಫ್ಯಾಕ್ಟ್ ಇಲ್ಲಿ ಬೆಳ್ತಂಗಡಿ SIT ಕಚೇರಿಯಲ್ಲಿದ್ದಾರೆ. ಮಾಸ್ಕ್ ಮ್ಯಾನ್ನಿಂದ ಮತ್ತಷ್ಟು ಮಾಹಿತಿಯನ್ನು ಕೂಡ ಮೊಹಾಂತಿಯವರು ಸಂಗ್ರಹಿಸ್ತಾ ಇದ್ದಾರೆ. ಮೊಹಾಂತಿಯವರು ಈ ವಿಚಾರದಲ್ಲಿ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಏನಾಗ್ತಾ ಇದೆ, ಏನು ಕತೆ, ಮತ್ತು ಆತ ಹೇಳಿರ್ತಕ್ಕಂಥ ಅಂದರೆ ಶವಗಳನ್ನು ಹೂತು ಹಾಕಿರುವ ಸ್ಥಳದ ನಿಖರತೆಯ ಬಗ್ಗೆನೇ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ನೀನು ಹೇಳ್ತಿದ್ಯಲ್ಲಪ್ಪ ಇಲ್ಲಿ ಹೂತು ಹಾಕಿದೆ ಅಂದ್ಕೊಂಡು, ಎಲ್ಲಿ ಎಕ್ಸಾಕ್ಟ್ ಎಲ್ಲಿ? ನೀನು ಹೇಳಿದಂತಹ ಸ್ಥಳಗಳಲ್ಲಿ ಕೇವಲ ಒಂದು ಜಾಗದಲ್ಲಿ ಮಾತ್ರನೇ ಅಸ್ಥಿ ಪಂಜರ ಸಿಕ್ಕಿದೆ, ಉಳಿದ ಕಡೆಗಳಲ್ಲಿ ಸಿಗಲಿಲ್ಲ. ಹಾಗಾದರೆ ನೀನು ಹೇಳ್ತಾ ಇರುವಂತಹ ಸ್ಥಳಗಳು ಯಾವುವು? ಈಗಾಗಲೇ ಆಗಿರುವ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನೀ 17 ಪಾಯಿಂಟ್ಗಳನ್ನು ತೋರಿಸಿದ್ಯಾ, ನಾವು ಅಗೆದು ನೋಡಿದ್ವಿ. ಆದರೆ ಅಲ್ಲಿ ಮೂಳೆಗಳು ಸಿಕ್ಕಿರುವಂಥದ್ದು, ನೇರವಾಗಿ ಮೂಳೆಗಳು ಸಿಕ್ಕಿರುವಂಥ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ. ಹಾಗಾದರೆ ಉಳಿದ ಪಾಯಿಂಟ್ಗಳಲ್ಲಿ ಯಾಕೆ ಸಿಗಲಿಲ್ಲ? ನಿನಗೆ ಆ ಸ್ಥಳದ ನಿಖರತೆಯ ಬಗ್ಗೆ ಅನುಮಾನ ಇದೆಯಾ? ಯಾಕಂದರೆ ನಾಳೆ ದಿನ ಆತ ಇವರು SIT ಅವರು ವರದಿಯನ್ನು ಕೊಟ್ಟ ನಂತರ ಇಲ್ಲ ನನ್ನ ಹತ್ರ ಕರೆಕ್ಟಾಗಿ ಕೇಳಲಿಲ್ಲ, ಏನೋ ಹರಿಬರಿಯಲ್ಲಿ ಹೇಳಿದರು ಅನ್ನೋಂಥ ರೀತಿಯಾದಂಥ ಆಪಾದನೆ ಮಾಡಬಾರ್ದು. ಇಲ್ಲಿ ನಿಖರವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು SIT ಕೂಡ ಮಾಡ್ತಾರೆ. ಮಣ್ಣಿನೊಳಗೆ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ತನಿಖೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಶಾಸನ ಸಭೆಯಲ್ಲಿ ಇದರ ಬಗ್ಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಹೇಳಿದ್ದಾರೆ, ಮೂಳೆಗಳು ಕರಗಿರುವ ಸಾಧ್ಯತೆಯ ಬಗ್ಗೆಯೂ ಕೂಡ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ. ಆ ನಿಟ್ಟಿನಲ್ಲೂ ಕೂಡ SIT ತನಿಖೆಯನ್ನು ಮುಂದುವರಿಸಿದೆ. ವಿಧಿವಿಜ್ಞಾನ ತಜ್ಞರ ಜೊತೆಗೂ ಕೂಡ SIT ಮುಖ್ಯಸ್ಥರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಫಾರೆನ್ಸಿಕ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರನ್ನ ಕರೆಸಿಕೊಂಡು ಅವರತ್ತಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಒಂದು, ಮೂಳೆಗಳು ಕರಗಿರಬಹುದಾಗಿರುವಂತಹ ಸಾಧ್ಯತೆಯ ವಿಚಾರಗಳು ಒಂದು ಭಾಗ ಆದರೆ, ಬಹಳ ಮುಖ್ಯವಾಗಿ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಇಲ್ಲಿ ಶವಗಳ
ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅನಾಮಿಕ ಶವಗಳ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಮಹಾಬಲ್ ಶೆಟ್ಟಿ ಕೆಲವು ಅನಾಮಿಕ ಶವಗಳು, ಎಲ್ಲ ಅನಾಮಿಕ ಶವಗಳನ್ನು ಕೂಡ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಹೇಳಿಲ್ಲ, ಆದರೆ ಕೆಲವು ಅನಾಮಿಕ ಶವಗಳನ್ನು ಮಹಾಬಲ್ ಶೆಟ್ಟಿಯವರು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪ್ರಾಥಮಿಕ ಏನು ಪೋಸ್ಟ್ ಮಾರ್ಟಮ್ ವರದಿಯ ದಾಖಲೆಗಳನ್ನು ಆಧರಿಸಿ ಡಾಕ್ಟರ್ ಶೆಟ್ಟಿ ಅವರನ್ನು ಕೂಡ ಕರೆಸಿ ಪ್ರಶ್ನಿಸಿದ್ದಾರೆ. ಯಾಕೆ ನೀವು ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಬೇಕಾಯಿತು, ಏನು ಕಾರಣ ಅಂತೇಳಿ. ಮತ್ತೆ ಸಂಬಂಧಿಕರು ಇಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಈಗ ಅನಾಮಿಕ ಶವ ಪತ್ತೆಯಾದಂತಹ ಪ್ರಕರಣಗಳ ವಿಚಾರಕ್ಕೆ ಬರೆದಿದೆ. ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ರೇಣುಕಾ ಸ್ವಾಮಿಯ ಶವ ಅನಾಮಿಕ ರೀತಿಯಲ್ಲಿ ಸಿಗುತ್ತೆ ಬೆಂಗಳೂರಿನಲ್ಲಿ. ಮೊದಲಿಗೆ ಆತನ ಶವ ಸಿಕ್ಕಿರುವಂಥದ್ದು ಅನಾಮಿಕ ಶವ ಅನ್ನುವಂಥ ರೀತಿಯಲ್ಲಿನೇ. ಯಾವಾಗ ಜೂನ್ 10ನೇ ತಾರೀಕು 8ನೇ ತಾರೀಕು ಇದೆಲ್ಲ ನಡೆಯುತ್ತೆ. 9ನೇ ತಾರೀಕಿನಂದು ಆತನ ಶವ ಪತ್ತೆ ಆಗುತ್ತೆ. ನಂತರ ಅದನ್ನು ಗುರುತಿಸುವಿಕೆಯ ಕಾರ್ಯ ನಡೆಯುತ್ತೆ. ಅದು ಜೂನ್ 11ರವರೆಗೆ ನಡೆಯುತ್ತೆ. ಜೂನ್ 11ಕ್ಕೆ ಆತನ ಏನು ಸಂಬಂಧಿಕರನ್ನು ಸಂಪರ್ಕಿಸಿ ಕಡೆಗೆ ಅವ್ರು ಬಂದ ನಂತರ ಪೋಸ್ಟ್ ಮಾರ್ಟಮ್ ಅನ್ನು ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ. ಅಂದರೆ ಒಂದು ಅನಾಮಿಕ ಶವ ಅಂತೇಳಿ ಸಿಕ್ಕಾಗ ಕನಿಷ್ಠ 3 ದಿವಸಗಳ ಕಾಲ ಆದರೂ ಕೂಡ ವೆಯ್ಟ್ ಮಾಡಲೇಬೇಕು, ಆತನ ಸಂಬಂಧಿಕರು ಯಾರಾದರೂ ಸಿಗ್ತಾರಾ ಅಂತೇಳಿ. ಇದು ಪ್ರೋಟೋಕಾಲ್ ಇರುವಂಥದ್ದು. ಈ ಪ್ರೋಟೋಕಾಲ್ ಇಲ್ಲಿ ಪಾಲನೆ ಆಗಿದೆಯಾ ಇಲ್ವಾ? ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಆಗಿಲ್ಲ? ಇದು ಸಹಜವಾಗಿಯೇ ಬರುವಂತಹ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಪ್ರೋಟೋಕಾಲ್ನ ಫಾಲೋ ಮಾಡಿಲ್ಲ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬೆಳ್ತಂಗಡಿ ತಾಲೂಕು ವೈದ್ಯಾಧಿಕಾರಿಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಯಾವ ಕಾರಣಕ್ಕಾಗಿ ಏನು ತರಾತುರಿ ಇತ್ತು ಅಂತ ಹೇಳಿ, ಅನಾಮಿಕ ಶವಗಳು ಸಿಕ್ಕಾಗ ತರಾತುರಿಯಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತೀರಿ? ಮಣ್ಣಿನಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಾಗಿ ಅದರಿಂದಾಗಿ ಏನಾದರೂ ಕರಗಿರುವ ಸಾಧ್ಯತೆಗಳು, ಈ ಮೂಳೆಗಳೇನಾದರೂ ಮಣ್ಣಿನ ಮೇಲ್ಪದರದಲ್ಲಿ ಅದನ್ನು ಹೂತು ಹಾಕಿದಾಗ ಅದು ಆಸಿಡಿಕ್ ರಿಯಾಕ್ಷನ್ಸ್ನ ಕಾರಣಕ್ಕಾಗಿ ಕರಗಿ ಹೋಗಿರುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗ್ತದೆ. ಮಾಸ್ಕ್ ಮ್ಯಾನ್ ತೋರಿಸಿದ್ದ ಜಾಗಗಳಲ್ಲಿ ಮೂಳೆಗಳು ಕರಗಿದೆಯಾ ಅನ್ನೋದರ ಬಗ್ಗೆಯೂ ಕೂಡ ಅಧ್ಯಯನ ನಡೀತಾ ಇದೆ. ಮತ್ತು FSLಗೆ ಕಳುಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳಿಂದ ಉತ್ತರ ಸಿಗುವ ಸಾಧ್ಯತೆ ಇದ್ದೇ ಇದೆ. ಈಗ ಪೂರಕವಾಗಿ ಈಗ ಆತ ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಅಗ್ದು ನೋಡಿದ್ದಾರೆ, ಅಲ್ಲಿ ಏನಾದರೂ ನಿಜಕ್ಕೂ ಕೂಡ ಮೂಳೆಗಳು ಕರಗಿ ಹೋಗಿದೆಯಾ ಅನ್ನೋದ್ರ ಬಗ್ಗೆ FSLನ ಮೂಲಕವಾಗಿ ವರದಿ ಸಿಗಬಹುದು. ಸೋಮವಾರದಿಂದ ಮತ್ತೆ ಮಹಜರು ಮಾಡುವ ಬಗ್ಗೆಯೂ ಕೂಡ SIT ಚಿಂತನೆಯನ್ನು ಮಾಡ್ತಾ ಇದೆ. ಸೋಮವಾರದಿಂದಲೇ ಇನ್ನೊಂದು ಸುತ್ತು ಸ್ಥಳ ಮಹಜರು ನಡೆಸಿ ಆತ ಇನ್ನೂ ಕೆಲವು ಪರ್ಟಿಕ್ಯುಲರ್ ಪಾಯಿಂಟ್ಸನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವುಗಳ ಬಗ್ಗೆಯೂ ಕೂಡ ಅಧ್ಯಯನ ನಡೆಸುವಂಥದ್ದು ಅಥವಾ ಅಲ್ಲಿ ತಪಾಸಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಬಹುದು SIT ತಂಡ. ಇದರ ನಡುವೆ ಇದೆಲ್ಲ ಒಂದು ಕಡೆಯಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದರ ಸೈಡ್ ಲೈನ್ಸಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾನೆ ಇದೆ. ತಿಮರೋಡಿ ಮತ್ತು ಮಟ್ಟಣ್ಣನವರು ಇವರಿಬ್ಬರಿಗೂ ಕೂಡ ಈಗ ಮತ್ತೊಂದು ಸಂಕಷ್ಟವೂ ಕೂಡ ಎದುರಾಗ್ತಾ ಇದೆ. ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಖಾಕಿ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ನಿನ್ನೆ ತಿಮರೋಡಿಯವ್ರನ್ನ ಅವರ ಮನೆಯಿಂದ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿರುವಂಥದ್ದು, ಪೊಲೀಸರಿಗೆ ಅಡ್ಡಿಪಡಿಸಿರುವಂಥದ್ದು, ಅವರ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ರಹ್ಮಾವರದ ಸಬ್ ಇನ್ಸ್ಪೆಕ್ಟರ್ ಅವರು ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಈ ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗಿದೆ. ಇವರಿಬ್ಬರ ವಿರುದ್ಧವೂ ಕೂಡ FIR ದಾಖಲಾಗಿದೆ. ಮಟ್ಟಣ್ಣನವರ್, ತಿಮರೋಡಿ, ಜಯಂತ್ ಸೇರಿ 30 ಜನರ ಮೇಲೆ ಕೇಸ್ಗಳನ್ನು ದಾಖಲಿಸಲಾಗಿದೆ. ಒಟ್ಟು 30 ಮಂದಿಯ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ 3 ಜೈಲಿಗಟ್ಟಲಾಗಿದೆ. ತಿಮರೋಡಿಯ ಅವರು ಮಾತ್ರ ಅಲ್ಲದೆ ತಿಮರೋಡಿ ಅವರ ಜೊತೆಗೆ ಇನ್ನೂ 3 ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ. ತಿಮರೋಡಿಗೆ ಜಾಮೀನು ಸಿಕ್ಕರೂ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದ್ದೇ ಇದೆ. ಬೆಳ್ತಂಗಡಿ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡಿಬಹುದು. ಒಂದು ವೇಳೆ ನಾಳೆ ಅವ್ರಿಗೇನಾದರೂ ಜಾಮೀನು ಸಿಕ್ತು ಅಂತೇಳಿ ಆದರೆ, ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ, ನಾಳೆನೇ ಏನಾದರೂ ಜಾಮೀನು ಸಿಗುತ್ತಾ ಅಥವಾ ಅದು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಗುತ್ತಾ ನೋಡಬೇಕು. ಆದರೆ ತಿಮರೋಡಿಯವರ ಮತ್ತೊಂದು ಬಾರಿ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಪ್ರಯತ್ನವನ್ನು ಮಾಡ್ಬೋದು. ಪೊಲೀಸರ ಮುಂದೆ ಸರೆಂಡರ್ ಆಗೋದಕ್ಕೆ ಇವತ್ತು ಗಿರೀಶ್ ಮಟ್ಟಣ್ಣನವರು ಕೂಡ ಬಂದಿದ್ರು. ಆ ನಂತರ ಅವರು ವಾಪಸ್ ಆಗಿದ್ದಾರೆ. ಬಹಳ ಮುಖ್ಯವಾಗಿ FIR ಕಾಪಿ ಆನ್ಲೈನ್ನಲ್ಲಿ FIR ಅಪ್ಲೋಡ್ ಆಗದ ಕಾರಣಕ್ಕಾಗಿ ಅವರು ವಾಪಸ್ ಆಗಿದ್ದಾರೆ. ಅವರು ಕೂಡ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಕೂತಿದ್ರು. ಭಯಪಡಿಸುವ ಕೆಲಸ ಆಗ್ತದೆ, ಯಾವುದಕ್ಕೂ ಹೆದರೋದಿಲ್ಲ ಅಂತೇಳಿ ಮಟ್ಟಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಹೀಗೆ ಈ ವಿಚಾರದಲ್ಲಿ ಮಟ್ಟಣ್ಣನವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಪೊಲೀಸರ ಒಂದು ಏನು ಬಜೆಟ್ ಉಳಿಸೋದಕ್ಕೆ, ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ. ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ. ನೋಡೋಣಂತೆ. ನಿನ್ನೆ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ತಾವು ನೋಡಿದಿರಿ. ದಟ್ ಈಸ್ ಎನ್ ಆಕ್ಸಿಡೆಂಟ್. ಅದು ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಆ 3 ಜನರ ಮೇಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ.
ಅರೆಸ್ಟ್ ಮಾಡಿ ಅವ್ರನ್ನು ಜೈಸಿಗೆ ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ಅಂದ್ರೆ ಇಟ್ ಈಸ್ ಅನ್ ಎಂಟೈರ್ಲಿ ಕೊಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಕೊಲ್ಯಾಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಕೊಲ್ಯಾಪ್ಸ್ ಆಫ್ ಜುಡಿಷರಿ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಂಡ್ ಉಡುಪಿ ಡಿಸ್ಟ್ರಿಕ್ಟ್. ಹೀಗೆ ಇವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಪೊಲೀಸರ ವಿರುದ್ಧವೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಸುಜಾತ ಮಾತುಗಳು ಮಾತ್ರ ಬಹಳ ಸಸ್ಪೆನ್ಸ್ ಆಗಿದ್ದಾವೆ, ಬಹಳ ಅನುಮಾನಗಳನ್ನು ಎಡೆ ಮಾಡಿಕೊಟ್ಟಿದ್ದಾವೆ. ಯಾಕಂದರೆ ಸುಜಾತಾ ಭಟ್ ಮೊದಲ ದಿವಸ ಕಾಣಿಸ್ಕೊಂಡಾಗ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ತನ್ನ ಮಗಳು 2003ರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ಲು, ತನ್ನ ಸ್ನೇಹಿತರ ಜೊತೆಗೆ ಆಕೆ ಹೋಗಿದ್ಲು, ಅವರು ಸ್ನೇಹಿತರು ಏನೋ ಬಟ್ಟೆ ತರಕ್ಕೆ ಹೋಗಿದ್ರಂತೆ, ಈಕೆ ಅಲ್ಲೆಲ್ಲೋ ಕೂತಿದ್ಲಂತೆ, ನಂತರ ನಾಪತ್ತೆ ಆಗಿದ್ದಾಳೆ, ಈ ರೀತಿಯ ಮಾತುಗಳನ್ನೆಲ್ಲ ಹೇಳ್ತಾ ಒಂದು ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ, ಬ್ರಾಹ್ಮಣ ಸಮುದಾಯದ ಸಂಪ್ರದಾಯದ ಪ್ರಕಾರವಾಗಿ ಆ ಅಸ್ಥಿಗಳಿಗೆ ಒಂದು ಮೋಕ್ಷವನ್ನು ಕೊಡಿಸೋದಕ್ಕೆ ಬೇಕಾಗಿ, ಆಕೆಗೆ ಒಂದು ಮೋಕ್ಷ ಕೊಡಿಸೋದಕ್ಕೆ ಬೇಕಾಗಿ ಬ್ರಾಹ್ಮಣ ಸಂಪ್ರದಾಯ ಪ್ರಕಾರವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕು, ಈ ರೀತಿಯಾದಂತಹ ಮಾತುಗಳನ್ನು ಸುಜಾತಾ ಭಟ್ ಹೇಳಿದರು. ಆದರೆ ಈಗ DG ಆದೇಶದ ಮೇರೆಗೆ ಸುಜಾತಾ ಭಟ್ ದೂರಿನ ಬಗ್ಗೆಯೂ ಕೂಡ SIT ವಿಚಾರಣೆಯನ್ನು ನಡೆಸ್ತಾ ಇದೆ. ಅದು SITಗೆ ವರ್ಗಾವಣೆ ಆಗಿದೆ. ಸುಜಾತಾ ಭಟ್ ಅವರು ಕೊಟ್ಟಿರ್ತಕ್ಕಂತಹ ದೂರು, ಸುಜಾತಾ ಭಟ್ ಹೇಳಿಕೆಗಳು, ನಡವಳಿಕೆಗಳಿಂದಾಗಿ SITಗೆ ಈಗ ಗೊಂದಲವೂ ಕೂಡ ಇದ್ದೇ ಇದೆ. ಯಾಕಂದರೆ ಈ ಸುಜಾತಾ ಭಟ್ ಹೇಳ್ತಾ ಇರುವಂತಹ ಮಾತುಗಳಿಗೆ, ಆಕೆ ತೋರಿಸಿರ್ತಕ್ಕಂಥ ಫೋಟೋ ಈಗಾಗಲೇ ನಕಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ನೋಟಿಸ್ ನೀಡಿ ಸುಜಾತಾ ಭಟ್ ಅವರನ್ನ ಕರೆಸಿ ವಿಚಾರಣೆ ಮಾಡೋದಕ್ಕೆ SIT ನಿರ್ಧಾರವನ್ನು ಕೈಗೊಂಡಿದೆ. ಸುಜಾತಾ ಭಟ್ ಅವರು ಕೂಡ ಕರೆಸ್ಕೊಂಡು ವಿಚಾರಣೆ ನಡೆಸ್ಬೋದು. ಸುಜಾತಾ ಭಟ್ ಹೇಳೋದ್ರಲ್ಲಿ ಸತ್ಯವೇ ಇಲ್ಲ ಅಂಥೇಳಿ ಅವರ ಸಹೋದರ ಹೇಳ್ತಾ ಇದ್ದಾರೆ. ತಮ್ಮ ತಂಗಿ ಹೇಳ್ತಾ ಇರುವಂತಹ ಮಾತುಗಳಲ್ಲಿ ಯಾವುದೇ ರೀತಿಯಂಥ ಸತ್ಯಾಂಶ ಇಲ್ಲ ಅಂತ ಹೇಳ್ತಿದ್ದಾರೆ. ಅನನ್ಯಾ ಭಟ್ ಹೆಸರಿನ ಮಗಳಿರೋದೇ ಗೊತ್ತಿಲ್ಲ ಅಂಥೇಳಿ ಸುಜಾತಾ ಭಟ್ ಅವರ ಸಹೋದರ ಹೇಳ್ತಿರೋದು. ಸುಜಾತಾ ಭಟ್ ಲೈಫ್ ನಿಜಕ್ಕೂ ಕೂಡ ಅನೇಕ ರೀತಿಯಂತಹ ನಿಗೂಢತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಮ್ಮೆ ಸುರತ್ಕಲಲ್ಲಿದ್ದೆ ಅಂತ ಹೇಳ್ತಾರೆ, ಇನ್ನೊಮ್ಮೆ ರಿಪ್ಪನ್ಪೇಟೆಯಲ್ಲಿ ಇದ್ದಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ವಿರಾಜಪೇಟೆ ಒಬ್ಬಳು ಹುಡುಗಿಯ ಫೋಟೋವನ್ನು ಅವರು ತೋರಿಸ್ತಾರೆ. ಇವೆಲ್ಲವೂ ಕೂಡ ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸುಜಾತಾ ಭಟ್ ಅವರ ಸಹೋದರ ಹೇಳಿರುವಂತಹ ಮಾತನ್ನು ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳು MBBS ಕಲ್ತಿದ್ದಾಳೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ, ಇದಕ್ಕೆ ಹೋಗ್ಲಿಲ್ಲ, ಅಲ್ಲಿ ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ, ಅವಳಿಗೆ ಮದುವೆ ಆದ ವಿಚಾರನೂ ಹೇಳಿಲ್ಲ. ನಾನು ಅವನೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದಷ್ಟೇ, ಯಾರು ಅಂತ ನಾವು ಕೇಳಲಿಲ್ಲ, ಒಟ್ಟು ಯಾರೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದು ಅಷ್ಟೇ ವಿಷಯ ಗೊತ್ತು. ಈಗ ಹಾಗಿದ್ರೆ ನಿಮ್ಮ ಪ್ರಕಾರ ಅನನ್ಯ ಭಟ್ ಇರುವುದೇ ಸುಳ್ಳು? ಅನನ್ಯ ಭಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅವಳಿಗೆ ಅನನ್ಯ ಭಟ್ ಇರ್ಬೇಕಂತಾರೆ 1964-65ರಲ್ಲಿ ಅವಳಿಗೆ ಮದುವೆ ಆಗಿರ್ಬೇಕು. 1964-65ರಲ್ಲಿ ಅವಳು ಹುಟ್ಟಿದ್ದು, ಆವಾಗ ಹೇಗೆ ಅವಳಿಗೆ ಹುಟ್ಟಲಿಕ್ಕೆ ಸಾಧ್ಯ ಉಂಟು? ಹೀಗೆ ಅನೇಕ ರೀತಿಯಂತಹ ಪ್ರಶ್ನೆಗಳನ್ನು ಆಕೆ ಸಹೋದರ ಕೂಡ ತನ್ನ ಸಹೋದರಿಯ ಬಗ್ಗೆನೇ ಅನುಮಾನ ವ್ಯಕ್ತಪಡ್ತಾ ಇದ್ದಾರೆ. ಇನ್ನು ಇದರ ನಡುವೆ BJPಯವರು ತ್ರಿಶೂಲ ವ್ಯೂಹವನ್ನು ಮಾಡಿಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಇದೊಂದು ದೊಡ್ಡ ಪೊಲಿಟಿಕಲ್ ಅಜೆಂಡಾವಾಗಿ ಇದನ್ನು ಪರಿವರ್ತಿಸಬೇಕು ಮತ್ತು ಇಡೀ ರಾಜ್ಯಾದ್ಯಂತ ಆಂದೋಲನವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ BJPಯವರು ಹೊರಟಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಹಿಂದುತ್ವ ಅಸ್ತ್ರ ಪ್ರಯೋಗಕ್ಕೆ BJP ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಎಲ್ಲ 224 ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ 3 ಹಂತಗಳಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಬೇಕಂತ ತಯಾರಿಯನ್ನು BJPಯವರು ಮಾಡ್ಕೊಂಡಿದ್ದಾರೆ. ಇದನ್ನು ತ್ರಿಶೂಲ ವ್ಯೂಹದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ, ಇದು ಸದ್ಯಕ್ಕೆ BJPಯವರು ಮಾಡ್ತಾ ಇರುವಂತಹ ಘೋಷಣೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂತಹ ಘೋಷಣೆ. ಮೊದಲನೇದು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟವನ್ನು ನಡೆಸುವಂಥದ್ದು. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಒಂದು ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡುವಂಥದ್ದು ಧರ್ಮಸ್ಥಳದ ಪರವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ. ಎರಡನೇದು ವಿಧಾನಸಭಾ ಕ್ಷೇತ್ರಗಳಿಂದ ಧರ್ಮಸ್ಥಳ ಚಲೋ, ಆಯಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಧರ್ಮಸ್ಥಳ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥದ್ದು. ಆ ಮೂಲಕ ಹೆಚ್ಚಿನ ಸಂಖ್ಯೆಯ ಜನ ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂಥದ್ದು ಇವರ ಪ್ಲಾನ್. ಮೂರನೇದು ಮನೆ ಮನೆಗಳಲ್ಲಿ ದೀಪ ಬೆಳಗುವ ಮೂಲಕ ಧರ್ಮಯಾಗವನ್ನು ಮಾಡಿಸುವಂಥದ್ದು. ಆ ಮೂಲಕ ಎಲ್ಲ ಮನೆಗಳಿಗೂ ಕೂಡ ಕರೆ ಕೊಡುವಂಥದ್ದು, ನೀವು ಪರ್ಟಿಕ್ಯುಲರ್ ಆಗಿರುವಂಥ ಇಂಥ ಟೈಮಲ್ಲಿ ನೀವೆಲ್ಲ ದೀಪ ಹಚ್ಚಿ, ನಿಮ್ಮ ಮನೆಗಳಲ್ಲಿ ದೀಪ ಹಚ್ಚಿ, ಆ ಮೂಲಕವಾಗಿ ಒಂದು ಧರ್ಮಯಾಗದಲ್ಲಿ ಭಾಗಿಯಾಗಿ ಅಂತ ಹೇಳ್ಕೊಂಡು ಹೀಗೆ ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನದ ಸ್ವರೂಪವನ್ನು ಇದಕ್ಕೆ ಕೊಡೋದಕ್ಕೆ ಈಗ BJPಯವರು ಹೊರಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಟಾರ್ಗೆಟ್ ಎಂಬುದರ ಮನವರಿಕೆ ಮಾಡಿಕೊಳ್ಳುವಂಥದ್ದು BJPಯವರ ಪ್ರಯತ್ನ. ಈ ಹೋರಾಟದ ವಿಷಯದಲ್ಲಿ ಕಾಂಗ್ರೆಸ್ಸನ್ನು ರಾಜಕೀಯವಾಗಿ ಎದುರಿಸೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂಗಳು ಎಚ್ಚೆತ್ತುಕೊಳ್ಳುವಂತೆ ಅಭಿಯಾನ ರೂಪಿಸುವುದಕ್ಕೆ ಈಗ
BJPಯವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ BJPಯವರ ರಾಜಕೀಯದ ಅಜೆಂಡಾಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಅಭಿಯಾನವಾಗಿಯೂ ಕೂಡ ಇದು ಇರುತ್ತೆ. ಆ ಒಂದು ಅಜೆಂಡಾವನ್ನು ಕೈಗೆತ್ತಿಕೊಳ್ಳೋದಕ್ಕೆ BJP ಈಗ ಮುಂದಾಗಿದೆ. ಅಧಿವೇಶನ ಮುಗಿತಾ ಇದ್ದಂತೆಯೇ ಹೋರಾಟವನ್ನು ನಡೆಸೋದಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಹೀಗೆ BJPಯ ತ್ರಿಶೂಲ ರೆಡಿ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಪ್ರಯೋಗಕ್ಕೆ. SR ವಿಶ್ವನಾಥ್ ಅವರ ಮಾದರಿಯಲ್ಲೇ ಈಗ ಸತೀಶ್ ರೆಡ್ಡಿ ನಿಯೋಗ ಕೂಡ ಹೋರಾಟವನ್ನು ಆರಂಭಿಸಿದೆ. ಏನು SR ವಿಶ್ವನಾಥ್ ಅವರು ಮೊದಲ ಹಂತದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ರು. ಅದಾದ ನಂತರ ಈಗ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಕಡೆಗೆ ಹೊರಡ್ತಾ ಇದ್ದಾರೆ. ನಾಳೆಯಿಂದ ಧರ್ಮಸ್ಥಳಕ್ಕೆ ಸತೀಶ್ ರೆಡ್ಡಿ ನಿಯೋಗ ಕೂಡ ಯಾತ್ರೆಯನ್ನು ನಡೆಸಲಿದೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹೋರಾಟವನ್ನು BJPಯಲ್ಲಿ ಕೈಗೆತ್ತಿಕೊಡ್ತಾ ಇದ್ದಾರೆ ಮತ್ತು ಇಡೀ ರಾಜ್ಯ BJP ವತಿಯಿಂದ ಕೂಡ ಹೋರಾಟ ನಡೆಯುತ್ತೆ. ಇದರ ನಡುವೆ BJPಗೆ CM ಮತ್ತು DCM ಕೂಡ ಶಾಕ್ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮದೇ ಆದಂತಹ ಧಾಟಿಯಲ್ಲಿ BJPಯ ನಡೆಯನ್ನು ಪ್ರಶ್ನಿಸಿದ್ದಾರೆ. ಧರ್ಮಸ್ಥಳ ಯಾತ್ರೆ ಕೈಗೊಂಡಿರುವ BJPಗೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟಕ್ಕರ್ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ವಿಧಾನಸಭೆಯ ಒಳಗಡೆ ಕೂಡ ಮಾತನಾಡಿದ್ದಾರೆ. ಮೊನ್ನೆ ಪರಮೇಶ್ವರ್ ಅವರು ಮಾತಾಡಿದ್ರು, ಶಿವಕುಮಾರ್ ಅವರು ಮಾತಾಡಿದ್ರು. ಆಗೆಲ್ಲ CM ತುಟಿ ಎರಡು ಮಾಡಿಲ್ಲ. ಅದು ಇವತ್ತು ಮಾತನಾಡಿದ್ದಾರೆ. SIT ರಚನೆ ಮಾಡುವಾಗ BJPಯವರು ಏನು ಮಾಡ್ತಾ ಇದ್ರು, ಅವತ್ತ್ಯಾಕೆ ನೀವೆಲ್ಲ ಸೈಲೆಂಟ್ ಆಗಿ ಕುಳಿತಿದ್ರಿ SIT ರಚನೆ ಮಾಡುವಾಗ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. BJPಯವರನ್ನ ಪ್ರಶ್ನಿಸಿದ್ದಾರೆ. ಒಂದು ಗುಂಡಿಯಲ್ಲಿ ಮೂಳೆಗಳು ಸಿಕ್ಕಿದ್ದು FSLಗೆ ಅವುಗಳನ್ನು ಕಳುಹಿಸಲಾಗಿದೆ. ಅಲ್ಲಿ ಮೂಳೆಗಳೇ ಸಿಗಲಿಲ್ಲ ಅಂತೇಳಿ ಆಗಲಿಲ್ಲ. ಆ ವ್ಯಕ್ತಿ ತೋರಿಸಿರ್ತಕ್ಕಂತಹ ಜಾಗದಲ್ಲಿ ಒಂದು ಗುಂಡಿಯಲ್ಲಿ ಮೂಳೆಗಳು ಕೂಡ ಸಿಕ್ಕಿದಾವೆ, ಅದನ್ನು FSLಗೆ ಕಳಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿಯವರು ಸದನದಲ್ಲೂ ಕೂಡ ಹೇಳಿದ್ದಾರೆ. ಈಗ ಯಾತಕ್ಕಾಗಿ ಯಾತ್ರೆ ಮಾಡ್ತಿದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ದಾರೆ BJPಯವರ ನಡೆಯನ್ನು. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಬಗ್ಗೆ DCM DK ಶಿವಕುಮಾರ್ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ BL ಸಂತೋಷ್ ಬಗ್ಗೆ ಮಾತನಾಡಲು ಅವನ್ಯಾರು ಅನ್ನುವಂಥ ಪ್ರಶ್ನೆಯನ್ನು DCM ಅವರು ಕೇಳಿದ್ದಾರೆ. ಇವರು BJPಯವರಿಗಿಂತ ಜಾಸ್ತಿ ತಿಮ್ರೋಡಿ ವಿರುದ್ಧ ಮುಗಿಬೀಳುವಂತಹ ಕೆಲಸವನ್ನು ಉಪಮುಖ್ಯಮಂತ್ರಿಯವರು ಮಾಡ್ತಾ ಇರೋದು ವಿಶೇಷ. ತಿಮ್ರೋಡಿ ಬಳಿ ಏನು ದಾಖಲೆ ಇದೆ, ಅವ್ರ ಬಗ್ಗೆ ಹಿಂಗೆಲ್ಲ ಮಾತನಾಡೋದಕ್ಕೆ ಏನು ದಾಖಲೆ ಇದೆ, ಒದ್ದು ಒಳಗೆ ಹಾಕಿದ್ದೇವೆ ಅಂತೇಳಿ DK ಶಿವಕುಮಾರ್ ಅವರು ಸಮರ್ಥಿಸ್ಕೊಂಡಿದ್ದಾರೆ. ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಚಾರದಲ್ಲಿ CM DCM ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. SIT ಮಾಡಿದಾಗ ಮಾತಾಡನೇ ಇಲ್ಲ BJPಯವರು. ಸ್ವಲ್ಪ ದಿನ ಆದಮೇಲೆ 12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ BJPಯವ್ರದ್ದು ಎಲ್ಲ. ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗ್ಲಿ ಲೀಡ್ರು, ಏನ್ ದಾಖಲೆ ಇದೆ ಅವನ ಹತ್ರ? ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡ್ಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡ್ಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು. ಈಗ ಶಿವಕುಮಾರ್ ಅವರ ಮಾತುಗಳಿಂದ ಒಂದು ಅನುಮಾನ ಬರುವಂಥದ್ದು ಏನಂತ ಹೇಳಿದ್ರೆ, ಇವ್ರು ನಿಜಕ್ಕೂ BL ಸಂತೋಷ್ ಬಗ್ಗೆ ಮಾತನಾಡೋದಕ್ಕೆ ಮಾತ್ರನೇ ತಿಮ್ರೋಡಿಯರನ್ನ ಅರೆಸ್ಟ್ ಮಾಡಿಸಿರೋದಾ, ಅಥವಾ CM ಬಗ್ಗೆ DCM ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಅರೆಸ್ಟ್ ಮಾಡಿಸಿರೋದಾ ಅಂತ. ಒಳಗೆ ಹಾಕಿದ್ದೀವಿ ಅಂತ ಹೇಳಿಕೊಂಡು ನಂತರ ಅವರು ಮುಂದುವರೆದು ಹೇಳಿದ್ದಾರೆ, ಹಿಂದೆ ನನ್ನ ಬಗ್ಗೆ ಮಾತಾಡಿದ್ದಾರೆ, CM ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ಕೊಂಡು. ಹಾಗಾದರೆ ಮೊನ್ನೆ ಸದನದ ಒಳಗಡೆ ಆಡಿರ್ತಕ್ಕಂಥ ಮಾತಿನ ಆಧಾರದ ಮೇಲೆ ತಿಮ್ರೋಡಿಯನ್ನು ಬಂಧಿಸುವಂತಹ ಕೆಲಸವನ್ನು ಸರ್ಕಾರ ಸೂಚನೆಯನ್ನು ಕೊಟ್ಟು ಬಂಧಿಸುವಂತಹ ಕೆಲಸ ಮಾಡ್ತಾ, ಅಥವಾ ಕೇವಲ ಅವರು ಹೇಳಿದಂತಹ ಮಾತು, ಅದಕ್ಕೆ BJPಯವರು ಸಲ್ಲಿಸಿದಂಥ ದೂರು, ಅದರ ಪ್ರಕಾರವಾಗಿ ಒಂದು ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್ ಇರುತ್ತಲ್ಲ, ಒಂದು ಸಾಮಾನ್ಯವಾಗಿ ನಡೆಯುವಂತಹ ಕಾನೂನಿನ ಪ್ರಕ್ರಿಯೆ ಇದೆಯಲ್ಲ, ಆ ಸಾಮಾನ್ಯ ಕಾನೂನು ಪ್ರಕ್ರಿಯೆ ಪ್ರಕಾರವಾಗಿ ನಡೀತಾ, ಅಥವಾ ನೀವು ಒಳಗೆ ಹಾಕ್ಸಿದ್ರಾ? ಇದಕ್ಕೆ ಉಪಮುಖ್ಯಮಂತ್ರಿಯವರು ಕೂಡ ಒಂದು ಉತ್ತರವನ್ನು ಕೊಡಬೇಕಾಗತ್ತೆ. ಅವರು ಈ ಮಾತುಗಳನ್ನು ಇವತ್ತು ಹೇಳಿದ್ದಾರೆ, ಒಳಗೆ ಹಾಕ್ಸಿದ್ವಿ ಅಂತ ಹೇಳ್ಕೊಂಡು. ಅಂದರೆ ಯಾವ ಕಾರಣಕ್ಕಾಗಿ
ಅಂದರೆ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್ ಅಲ್ಲ ಇದು, ನೀವು ಒದ್ದು ಒಳಗೆ ಹಾಕಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದ್ಯಾ? ಈ ಅನುಮಾನ ಉಪಮುಖ್ಯಮಂತ್ರಿಗಳ ಮಾತುಗಳಿಂದಾಗಿದೆ ದಟ್ಟವಾಗ್ತಾ ಇರುವಂಥದ್ದು.